ಮಾಡಬೇಡಂದ, ನನ್ನ ಗಂಡನೂ ಮಾಡಬೇಡ ಅಂತಂದಾನ. ಅದಕ್ಕೆ ಈ ಸಲ ಉಪವಾಸ ಮಾಡತ್ತಿಲ್ಲ. ಒಂದೆತ್ತೆ ಕಲ್ತಿದ್ವಿ. ಒಂದೆತ್ತೆ ಏನು ಹೇಳ್ಕೊಟ್ರು ಒಂದೆತ್ತೆ ಹೋದಾಗ? ನಾವೆಲ್ಲರೂ ಕಲ್ತಿದ್ದು ಕಾಲೇಜ್. ನಮ್ಮ ಊರಾಗ ಇದೇ ದೊಡ್ಡ ಕಾಲೇಜ್. ಇವೇ ನಮ್ಮ ಕ್ಲಾಸ್. ಇದು 9th, ಇದು 10th. ಇದ್ರಾಗ ಕಲ್ತೀವಿ. ನಾವು ಸೂರ್ಯವಂಶ ವಿಷ್ಣುವರ್ಧನ ಕಾಣ್ತಾನಪ್ಪ, ಇವ ಹೆಂಡ್ತಿನ ಡಿಶಿ ಮಾಡ್ತಾನ ಅಂತ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಸ್ವಲ್ಪ ನಾನು ವಾಕ್ ಮಾಡಾಕತ್ತೀನಿ. ಇಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಐತಿ. ವಾಕ್ ಮಾಡೋಕೆ ಓಡಾಡೋಕೆ ಸ್ವಲ್ಪ ಜಾಗ ಸಿಕ್ಕೈತಿಲ್ಲಿ. ಅಲ್ಲಾದ್ರೆ ಮನ್ಯಾಗ ಅಲ್ಲೇ ಮುಂದೆ ಕಾರಿಡಾರ್ ಒಳಗೆ ಅಲ್ಲೇ ಓಡಾಡ್ತಿದ್ವಿ. ಅಲರ್ಜಿ ಐತೆ ನನಗೆ, ನೋಸ್ ಅಲರ್ಜಿ. ಜಾಸ್ತಿ ಡಸ್ಟು, ಜಾಸ್ತಿ ಕೋಲ್ಡು ಏನಾರು ಆತಂದ್ರೆ ಸ್ವಲ್ಪ ಸೀನು ಅದೆಲ್ಲ ಬರ್ತಿರ್ತಾವೆ. ಅದನ್ನು ಈಗ ನಮ್ಮ ನೋಡ್ಬಿಟ್ಟಾಳ ಇಷ್ಟಿಷ್ಟಕ್ಕೆ ಅದು ಮಾಡಿ ನೋಡಿ ನಮ್ಮ ಬಿಸಿ ನೀರು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಹೇಳ್ಬಿಡು ಎಲ್ಲರಿಗೆ. ಗುಡ್ ಮಾರ್ನಿಂಗ್ ಅನ್ನ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಹಾಂ, ಹೇಳಕ್ಕೆ ಬರದೇ ಇರ್ಬೋದು, ಬಟ್ ಅದರ ಅರ್ಥ ಆಗೋತೈತಿ. ಅದು ನಿಮಗೆ ಹೇಳ್ಯಾರ. ಇಬ್ಬರು ಸೇರಿ ಅಡುಗೆ ಮಾಡಕೊಡ್ತಾರು. ಬರೀ ಪ್ರೋಟೀನ್. ಏನು ಬೇ ಇವತ್ತ ಸ್ಪೆಷಲ್ ಮನ್ಯಾಗ? ಹಾಂ, ಹೌದಾ? ಅಪ್ಪ ಏನೋ ಶೇಪುಣ್ ತಿನ್ನಂಗೆ ಆಗೈತಂತಲ್ಲ. ತರಲೆ ಮೂಲಂಗಿ ಪಲ್ಯ ನನಗೆ ತರುವಾಕತ್ತಿದ್ರಿ. ವಾ, ಪುಂಡಿ ಪಲ್ಯ ತಿನ್ನಲ್ಲ. ಹಾಕೊಂಡು ಬಂದೈತಿ ನಮ್ಮ ಮನೆ. ಈ ಕಡೆ ಎಲ್ಲ ದಿನ ಒಂದೊಂದು ರೌಂಡ್ ಹೊಡಿತಿರ್ತಾವೆ. ಒಂದೇ ತುತ್ತು ಒಂದು ರೊಟ್ಟಿ. ಬಿಸಿ ಚಜ್ಜಕ್ಕ ಇದ್ರ ಜೋಡಿ ತುಪ್ಪ ಹಾಕ್ಬೇಕು. ಮುಂಜಾನೆ ಆದ್ರೆ ಫುಲ್ಲು ಕುಸ್ತಿ ಹಿಡಿದು ಯಾಕಂದ್ರೆ ಸೋಮಂಗೆ ನೀನು ಉಪ್ಪಿಟ್ಟು ಇವತ್ತು ಸಜ್ಜಕ. ನಮ್ಮ ಮಮ್ಮಿ ಹೆಂಗೆ ಟ್ರೀಟ್ ಮಾಡೋತ ಅಂದ್ರೆ ನನಗೆ ಗೆಸ್ಟ್ ಬಂದಿರ್ತಾರಲ್ಲ ಮನೆಗೆ, ಆ ಥರ ಟ್ರೀಟ್ ಮಾಡೋತ. ಗೆಸ್ಟ್ ಬಂದ್ರೆ ಅವರಿಗೆ ಹಾಸಿ ಕೊಡೋದು, ಊಟ ಕೊಡೋದು, ನೀರು ತಂದು ಕೊಡೋದು. ಅದಕ್ಕೆ ಮುಗೀತೀಗ. ನೆಕ್ಸ್ಟ್ ಇದು ಯಾಕಾಳು ಅಂತ ತಗೊಂಬರ್ರಿ. ಏನು ಯಾಕಾಳು ಇದು? ಹುಳ್ಳಿಕಾಳು ಮೂಲಂಗಿ. ಮರ್ಸ್ಬಿಟ್ಟಿನಿದ್ರೆ ಹೆಸರು ಮರ್ತೀನಿ. ಅಲ್ಲಿ ಹುಳ್ಳಿಕಾಳು ಕೊಡು ಅಂತ ಕೇಳಿದ್ದೆ ಒಂದ್ಸಲ ಬೆಂಗಳೂರಾಗ. ಯಾವ ಹುಳ್ಳಿಕಾಳು ಅಂತಂದು ಮಡ್ಗಿ ಕಾಳು ಕೊಟ್ಟರು. ಹುಳ್ಳಿಕಾಳು ಸಿಗಲಿಲ್ಲ. ಸಿಗ್ಬೋದಾಗಿತ್ತು, ಬಟ್ ಅದಕ್ಕೆ ಬೇರೆ ಏನೋ ಹೇಳ್ತಿರ್ಬೇಕಲ್ಲಿ. ಖಡಕ್ ರೊಟ್ಟಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಶಿವರಾತ್ರಿ ಐತಿ. ಎಲ್ಲರೂ ಉಪವಾಸ ಮಾಡ್ತೀರಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಾನು ವರ್ಷ ಉಪವಾಸ ಮಾಡ್ತಿದ್ದೆ. ಈ ಸಲ ಮಾಡೋಕ್ಕಾಗಲ್ಲಲ್ಲ, ಅದಕ್ಕೆ ನಮ್ಮ ಮಮ್ಮಿನೂ ಮಾಡಬೇಡಂದ, ನನ್ನ ಗಂಡನೂ ಮಾಡಬೇಡ ಅಂತಂದಾನ. ಅದಕ್ಕೆ ಈ ಸಲ ಉಪವಾಸ ಮಾಡತ್ತಿಲ್ಲ. ವರ್ಷನೂ ಮಾಡ್ತಿದ್ದೆ ನಾನು. ನಮ್ಮೂರಾಗ ಶಿವರಾತ್ರಿ ಹಬ್ಬ ಸ್ವಲ್ಪ ಮಟ್ಟಿಗೆ ಜೋರೇ ಅನ್ಬೋದು. ಎಲ್ಲ ಹಾಸಿಗೆ ತೊಳೆಯತ್ತಾರೆ ಈಗ. ನಮ್ಮ ಮಮ್ಮಿ ನಮ್ಮ ತಂಗಿಯರು ಹಾಸಿಗೆ ತೊಳೆಯತ್ತಾರೆ. ನಾನು ಈಗ ಜಳಕ ಮಾಡಿ ಪೂಜೆ ಮಾಡ್ಬೇಕು ನೈಸತ್ತ. ನಮ್ಮ ಮನೆಯಾಗ ಎಲ್ಲರೂ ಶಿವರಾತ್ರಿ ಮಾಡತ್ತಾರ. ನಾನು ನಮ್ಮ ಅಪ್ಪ ಇಬ್ಬರೇ ಮಾಡಕತ್ತಿಲ್ಲ. ತಿರುಗಿ ನಮ್ಮ ಅಪ್ಪ ನಾಷ್ಟ ಆಗಿ ವಾಕಿಂಗ್ ಹೋಗ್ಯಾನ ಈಗ. ಓಕೆ, ಬರ್ರಿ ಈಗ ತೋರಿಸ್ತೀನಿ ಏನು ನಮ್ಮದು ಸ್ಕೂಲ್ ಯಾವ್ಯಾವ ಅದಾವು ಆ್ಯಂಡ್ ಯಾವ್ಯಾವ ಸ್ಕೂಲಿಗೆ ಎಷ್ಟೆಷ್ಟು ಫೀಸ್ ಕೊಟ್ಟು ಕಲ್ತೀವಿ ಏನು ಅಂತೇಳಿ ನಿಮಗೂ ಸ್ವಲ್ಪ ತಿಳಿಸ್ಕೊಡ್ತೀನಿ. ಪ್ರೈಮರಿ ಬೇರೆ ಕಡೆ, ಹೈಸ್ಕೂಲ್ ಬೇರೆ ಕಡೆ, ಕಾಲೇಜ್ ಬೇರೆ ಕಡೆ. ಸುಂತಾನು ಇಲ್ಲಿ ಮುದ್ದಾಳದಾಗ ಒಂದು ಇಷ್ಟು ಆಕಿನೂ ಕಲ್ತಾಳೆ ಇಲ್ಲೇ. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಬರ್ರಿ. ಹಳೇ ನೆನಪುಗಳು ಬರ್ತಿರ್ತಾವೆ ಈಗ ನಮ್ಮ ಸ್ಕೂಲ್ ಕಡೆ ಹೋದ್ರೆ. ಇದು ನಾವು ಫಸ್ಟ್ ತೋರ್ಸಾಕತ್ತಿದ್ದು ಜ್ಞಾನ ಭಾರತಿ ವಿದ್ಯಾಮಂದಿರ ಅಂತೇಳಿ. ಸುನೀತಾ ಮೇಡಮ್ ಅವರು ಕಲ್ತಿದ್ದು ಇದೇ ಪ್ರೈಮರಿ ಇಲ್ಲೇ ಮುಗಿತಕ್ಕಿಂದು. ಸೊ ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ನಾನು ಕಲ್ತಿರುವಂಥ ಕಾಲೇಜು ಆ್ಯಂಡ್ ಸುನೀತಾನು ಇಲ್ಲೇ ಮುಗಿಸೋಣ. ಗ್ರ್ಯಾಜುಯೇಷನ್ ಅಂತ ಡಿಸ್ಕಂಟಿನ್ಯೂ ಆಗೈತೆ, ಆದರೆ ಇಲ್ಲೇ ಗ್ರ್ಯಾಜುಯೇಷನ್ ಆಗಿತ್ತು. ನಂದಾಯಿತು, ಸುನೀತಾಂದಾಯ್ತು ಇಲ್ಲೇ. ಇದು ಕಾಲೇಜು 1976 ಒಳಗೆ ಇದಾಗಿತ್ತು, ಏನೋ ಓಪನ್ ಆಗಿತ್ತು. ಆವಾಗ ನಾವೇನೋ ಹುಟ್ಟಿದ್ವಿ ಅಲ್ಲಿ ಗೊತ್ತಿಲ್ಲ. ಸೊ ಇದು ನಾನು ಡಿಗ್ರಿ, ಸುನೀತಾರಣ್ಣ ನಾನು ಇಬ್ಬರು ಸೇರಿ ಇಲ್ಲೇ ಬರ್ತಿದ್ವಿ. ಸುನೀತಾ ಅಂದು BSc ಇಲ್ಲೇ ಕಲ್ತಾಳ. 3rd 4th ಸೆಮ್ ತನಕ ಇಲ್ಲೇ ಕಲ್ತಳು.
ಆಮೇಲೆ ನಮ್ಮದು ಮದುವೆ ಆಯ್ತಲ್ಲ, ಸೊ ಇದೆ ನೋಡ್ರಿ ಕಲ್ತಿದ್ದು ಕಾಲೇಜ್. ನಾವೆಲ್ಲರೂ ಕಲ್ತಿದ್ದು ಕಾಲೇಜ್ ನಮ್ಮ ಊರಾಗ ಇದೇ ದೊಡ್ಡ ಕಾಲೇಜ್ ಅಂದರೆ ದೊಡ್ಡ ಕಾಲೇಜ್ ಇದೆ, MGC ಅಂತ ಶಾರ್ಟ್ ಫಾರ್ಮ್ ಒಳಗೆ. ಸಂಡೇ ಐತಲ್ಲ ಯಾರೂ ಇಲ್ಲ. ಮತ್ತು ಇದು ಗ್ರೌಂಡ್ ಇದು, ಬೆಳಗ್ಗೆ ಎಲ್ಲರೂ ಇಲ್ಲೇ ರನ್ನಿಂಗ್ ಬರ್ತಾರೆ. ನಾನು ಇನ್ಮೇಲೆ ಬರ್ಬೇಕಂತ ಮಾಡೀನಿ ಹೊಟ್ಟೆ ಕರಗಿಸಾಕ. ಗ್ರೌಂಡು ಇದು ನಾವು ಕಲ್ತಿದ್ದು ಕಾಲೇಜು. ಎಲ್ಲ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗುತ್ತೆ ಅವಾಗ ಈಗೀಗ ನೋಡಿದರೆ ಚೇಂಜ್ ಆಗ್ಯಾವ. ಬಟ್ ಏನೋ ಒಂಥರ ಹಳಿ ನೆನಪುಗಳು ಬರ್ತಿರ್ತಾವೆ. ಕಲ್ತೀವಾದ್ರೆ ನಾವು ಜಾಸ್ತಿ ಕ್ಲಾಸಿಗೆ ಕುಂದ್ರದು ಅಂತ ಎಲ್ಲ ಭಾಳ ಮಾಡಿದ್ವಿ, ಬರೀ ಓಡಾಡಿದ್ವಿ, ಅದೇ ಭಾಳ ಆಗ್ಬಿಡ್ತು. ಅದೊಂದು ಟೈಮ್ ಹಂಗೆ ಇರ್ತೈತೆ, ಹಂಗೆ ಮಾಡ್ಸೋತಂಗೆ ಮಾಡಕ್ಕೆ ಹೋಗ್ಬಾರ್ದು ಅಂತ ಈಗೂ ಅನ್ಸುತ್ತೆ. ಹಂಗೆ ಮಾಡಬಾರ್ದಿತ್ತು, ಚೆಂದ ಕಲಿಬೇಕಿತ್ತು ಅಂತೇಳಿ ಈಗ ಅನ್ಸುತ್ತೆ. ಈ ಒಂದು ಕಾಲೇಜಿಗೆ ಜಾಗನ ದಾನವಾಗಿ ಕೊಟ್ಟಿರುವಂಥವ್ರು ಇವರೇ. ಕಾಲೇಜಿಗೇನು ಜಾಗ ಎಲ್ಲ ದಾನವಾಗಿ ಕೊಟ್ಟಾರ, ಸೊ ಇವರೇ. ಅದು ಮಾತೋಶ್ರೀ ಗಂಗಮ್ಮ ವೀರಪ್ಪ ಚಿನಿವಾರ್ ಅಂತ. ಓಕೆ, ಯಾರ್ಯಾರು ಈ ಕಾಲೇಜ್ ಒಳಗೆ ಇನ್ನೂ ಕಲಿಯಾಕತ್ತೀರಿ ಕಮೆಂಟ್ ಮಾಡಿರಿ ನೋಡಮ್ಮ. ಪೂಜೆ ಎಲ್ಲ ಮಾಡಿ ಮುಗಿಸಿದೆ. ನಾ ಹೆಂಗೆ ಪೂಜೆ ಮಾಡೀನಂತ ತೋರಿಸ್ತೀನಿ. ಗ್ರ್ಯಾಂಡ್ ಪೂಜೆ ಏನಿಲ್ಲ, ಸಿಂಪಲ್ ನಾರ್ಮಲ್ ಡೈಲಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡೀನಿ. ಸಿಂಪಲ್ಲಾಗಿ ಮಾಡೀನಿ. ಕಾಲೇಜ್ ಅಪೋಸಿಟ ಇರೋದು ಇದು ಲೈಬ್ರರಿ. ಈ ಕಡೆ ಇದು ಲೇಡೀಸ್ ಹಾಸ್ಟೆಲ್ ಇತ್ತು. ಸುನಿತಾಗ ನಾವು ಮದುವೆ ಆದಮೇಲೂ ಸಾಲಿ ಕಲಿಸ್ಬೇಕು ಅಂತ ಅಂದ್ಕೊಂಡು ಇಲ್ಲೇ ಹಾಸ್ಟೆಲ್ಗೆ ಹಾಕಿದ್ದೆ. ಇಲ್ಲೇ ಮನೆ ಇದ್ರೂ ಮನ್ಯಾಗ ಕರೆಕ್ಟಾಗಿ ಕಲಿಯೋಕ್ಕಾಗಲ್ಲ ಅಂತೇಳಿ ಹಾಸ್ಟೆಲ್ಗೆ ಹಾಕಿದ್ದೆ. ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಮಿಬ್ಬರದು ಏನೋ ಸರ್ನೇಮ್ ಚೇಂಜ್ ಆಯ್ತಲ್ಲ, ಗಂಡನ ಸರ್ನೇಮ ಬೇರೆ ಥರ ಐತಿ, ಸಿದ್ದು ಸರ್ನೇಮ್ ಬೇರೆ ಐತಿ ಅಂತೇಳಿ ಅವ್ರಿಗೆ ಡೌಟ್ ಬಂದು ಏನು ಮಾಡಿದ್ರು ಗೊತ್ತಿಲ್ಲ. ಇಲ್ಲ ಇಲ್ಲಿ ಏನೋ ಒಂದು ರೀಸನ್ ಹೇಳ್ಕೇಸಿ ಇಲ್ಲ ಬೇಡ ಅಂತೇಳಿ ಬಿಡಿಸ್ಬಿಟ್ರು. ಸೊ ಅದಕ್ಕೆ ಸ್ಟಡಿ ಡಿಸ್ಕಂಟಿನ್ಯೂ ಆಗಿದ್ದಿಲ್ಲ ಅಂದ್ರೆ ಕಂಟಿನ್ಯೂ ಆಗಿರ್ತಿತ್ತು. ಇದು ಗುಬ್ಬಿ ಚಂತನ ಮನೆಯಾಗ ಬರೋದ ಇನ್ನೊಂದು ಗುಬ್ಬಿ ಐತೆ ಅಂತ ಅನ್ಕೊಂಡ್ಬಿಟ್ಟೈತಿ. ಈಗ ಈ ಕನ್ನಡಿ ಬರೋದು, ಈ ಟಿಸ್ರಿ ಕನ್ನಡಿ ಬರೋದು, ಅದು ಕುಕ್ಕು ಬರೀ ಚಂತನ. ಹೇಯ್ ನೀನೇ ಅದು ಅದಕ್ಕೆ ಬರ್ತಿ ಚಂತನ ಮನ್ಯಾಗ. ಇನ್ನೊಂದು ಐತಿ, ಅದನ್ನ ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕನ್ನತ್ತಿದ್ದೇ ಮಾಡೈತದು. ಹಿರಿಯರು ಹೇಳ್ತಿರ್ತಾರೆ ಆಗೋದಿಲ್ಲ ಒಳ್ಳೇದಕ್ಕೆ ಅಂತೇಳಿ. ಅದು ಹೆಂಗಾಯ್ತು ಅಂದ್ರೆ ಸ್ಟಡಿ ಡಿಸ್ಕಂಟಿನ್ಯೂ ಆಗಿರಲಿಲ್ಲ ಅಂದ್ರೆ ಅದು ಮುಂದೆ ಅಷ್ಟು ಕಂಟಿನ್ಯೂ ಆಗಿತ್ತ ಏನಾಗ್ತಿದ್ದು ಗೊತ್ತಿಲ್ಲ. ಬಟ್ ಡಿಸ್ಕಂಟಿನ್ಯೂ ಆಗಿರಲಿಲ್ಲ ಅಂದ್ರೆ ನೀವು ಸಿಗ್ತಿರ್ಲಿಲ್ಲ ನಿಮಗೆ, ನೀವು ನಮಗೆ ಸಿಗ್ತಿರ್ಲಿಲ್ಲ. ಆಮೇಲೆ ನಾವು ಯಾರಂತ ನಿಮ್ಗೆ ಗೊತ್ತೂ ಹಾಕಿರಲಿಲ್ಲ. ಅದಕ್ಕೆ ತಾಳ್ಮೆ ತೊಗೋಬೇಕು. ಎಲ್ಲ ಆಗೋದಿಲ್ಲ ಹ್ಞೂ ಅಂತೇಳಿ ಅನ್ಕೋತ ಸ್ಟಡಿ ಡಿಸ್ಕಂಟಿನ್ಯೂ ಆಗಿತ್ತು. ಅದು ಸ್ವಲ್ಪ ಭಾಳ ಮನಸ್ಸಿಗೆ ಇದು ಅನ್ಸ್ಬಿಟ್ಟಿತ್ತು ನನಗೆ. ಎಷ್ಟು ಕಲ್ಸೋಕೆ ಎಷ್ಟು ಟ್ರೈ ಮಾಡೋದು, ಇಲ್ಲಿ ಅಪಾರ್ಚುನಿಟಿ ಸಿಗಾಕತ್ತಿಲ್ಲಲ್ಲ ಅಂತೇಳಿ ಅನಿಸ್ತಿತ್ತು. ಆಮೇಲೆ ಈಗ ನಾನು ನೆಕ್ಸ್ಟ್ ಬಂದಿದ್ದು ಸ್ವಂತ ಕಲ್ತಿರುವಂಥ ಕಾಲೇಜ್, PUC ಇಲ್ಲೇ ಆಗೈತಿ. ಇನ್ನು ಎಷ್ಟು ಅವಳು ಕಲಿತ ಕಾಲೇಜ್ ಇದೆ ನೋಡ್ರಿ, ಅಭ್ಯುದಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಮುದ್ದೇಬಿಹಾಳ್. ಇಲ್ಲಿ ಅವರೊಬ್ಬರು ಭಾಳ ಕಷ್ಟಪಟ್ಟು ಕಲಿಸಿದ್ದಕ್ಕಿಗೆ ವರ್ಷಕ್ಕೆ 1 ಲಕ್ಷ ಏನು ಐತೆ ಅವಾಗ ಆಕೆಗೆ ಡೊನೇಷನ್. ಅಷ್ಟು ಕೊಟ್ಟು ಅಂದ್ರೆ ಸ್ವಲ್ಪ ಆಕೆಗೆ ಇದು ಇದ್ಲಲ್ಲ, ಹುಷಾರಿದ್ಲ ಅವ್ರ ಮನ್ಯಾಗ. ಆಕೆಗೆ ಕಲ್ಸುಮು ಅನ್ನೋ ಭಾಳ ಆಸೆ ಇತ್ತು. ಬಟ್ ಏನು ಮಾಡೋಕ್ಕೆ ಬರೋಲ್ಲ, ಕಲಿಸಿದ್ರು. ಬಟ್ ಇರಲಿ, ಒಳ್ಳೇದಾಗೈತಿ. ಸೊ ಇದೇ ಆಕೆ ಕಲ್ತಿರುವಂಥ ಕಾಲೇಜು. ಸ್ವಲ್ಪ ಮುಂದಕ್ಕೆ ಹೋಗಿ ನೋಡು ಬರ್ರಿ. ಈಗ ಈ ಕಡೆ ಇದು ಆಗೈತಿ, ಸ್ಕೂಲೂ ಆಗೈತಿ, ಈ ಸೈಡ್ ಸ್ಕೂಲೂ ಆಗೈತಿ. ಸೊ ಇದು ಕಾಲೇಜ್ ಆಗೈತಿ. ಸೈನ್ಸ್ ಆಕೆ ಮಾಡಿದ್ದು PUC ಇದೇ ಜಾಗಕ್ಕೆ. ಇಲ್ಲೇ ಬಂದ ಕೇಸ್ ಮುಂಜಾನೆ ಒಂದೊಂದ್ಸಲ ಡ್ರಾಪ್ ಆಗಿ ಹೋಗ್ತಿದ್ದೆ ನಾನು. ಆಕೆ ಅವತ್ತೇನಾರು ಸ್ಕೂಲ್ ಬಸ್ ಬರೋದಿನ ಲೇಟ್ ಆಗಿತ್ತು ಅಂತಂದರೆ ಅಡ್ವಾನ್ಸ್ ನಾವು ಹೇಳ್ಕೊಂಡಿರ್ತಿದ್ವಿ, ನಾಳೆ ಡ್ರಾಪ್ ಹಾಕಿ ಬಂದ್ಬಿಡ್ತಿದ್ವಿ. ಅದೊಂಥರ ಚೆಂದ ಇರ್ತಿತ್ತು. ಇದು ಐತಲ್ಲ ನಂದು ಇದು ಫೇವ್ರೇಟ್ ಸ್ಕೂಲ್ ಅಂತ ಹೇಳ್ಬೋದು. ಇಲ್ಲೇ ನಾನು ಪ್ರೈಮರಿ 1ನೇ ಕ್ಲಾಸಿಂದ ಹಿಡಿದು 8ನೇ ಕ್ಲಾಸ್ ತನಕ ಕಲ್ತಿದ್ದು. ಇಲ್ಲಿ ಕರೆಕ್ಟಾಗಿ ನಾನು ಅಕ್ಷರಾಭ್ಯಾಸ ಮಾಡಲಿಲ್ಲ ಅಂದರೂ ಚಿಂತೆ ಇಲ್ಲ. ಆದರೆ ಜೀವನದಾಗ ಎಲ್ಲಿ ಹೋದರೂ ಹೆಂಗಿರಬೇಕು, ಎಲ್ಲಿ ಸೋಲಬಾರ್ದು, ಯಾವಾಗಲೂ ಒಂದು ಗಟ್ಟಿಯಾಗಿರಬೇಕು ಅಂಥೇಳಿ ಕಲಿಸಿದಂಥ ಸ್ಕೂಲ್ ಇದು. ಜೀವನದ ಒಂದು ಮೌಲ್ಯಗಳನ್ನ ಕಲಿಸಿರುವಂಥ ಸ್ಕೂಲು ಸಾಲಿ, ನಮ್ಮ ಕನ್ನಡ ಸಾಲಿ. ಇದು ನಾ ಕಲ್ತಿದ್ದು ಹೈಸ್ಕೂಲ್ ತೋರಿಸ್ತೀನಿ ಇದೆ.
ಮುಂದೋಗಿ ತೋರಿಸ್ತೀನಿ ಕರೆಕ್ಟಾಗಿ. ಇಷ್ಟು ಹುಡುಗರು ಕ್ರಿಕೆಟ್ ಆಡೋಗ್ತಾರೆ ಅನ್ಸುತ್ತೆ. ಇದು ನಂದು ಹೈಸ್ಕೂಲು, ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ. ಇವೇ ನಮ್ಮ ಕ್ಲಾಸ್ ರೂಮ್. ಇದು 9th, ಇದು 10th. ಇದ್ರಾಗ ಕಲ್ತೀವಿ. ಇನ್ನು ಕ್ಲಾಸ್ ರೂಮ್ನು ಚೇಂಜ್ ಆಗಿಲ್ಲ, ಸೇಮ್ ಆಗ್ಯಾವ. ಇಲ್ಲೆಲ್ಲ ಪ್ರೇಯರ್ ಆದಮೇಲೆ ಇದನ್ನು ಓದಿಸ್ತಿದ್ರು ಪ್ರೇಯರ್ದಾಗ. ಯಾರ್ಯಾರಿಗೆಲ್ಲ ನೆನಪದ ಹಿಂದಿನ ಪಂಚಾಂಗ ಪಠಣ ಅಂತ. ಆಮೇಲೆ ಒಂದು ನ್ಯೂಸ್ ಪೇಪರ. ಈ ಸ್ಕೂಲು ಇದು ಪ್ರೈವೇಟ್ ಅಲ್ಲಿದು. ಇದು ಇದು ಒಂಥರ ಗೌರ್ಮೆಂಟ್ ಇದ್ದಂಗೆ. ಇದಕ್ಕೂ ಏನು 1 ರೂಪಾಯಿ ಫೀಸ್ ಕೊಡ್ತಿದ್ದಿಲ್ಲ. ಹಾಗೆ ಫ್ರೀದಾಗ ಎಜುಕೇಷನ್ ಹೋಗಿತ್ತು ನಂದು. 8th ಅಲ್ಲ 9th 10th 2 ವರ್ಷ. 8th ಎಲ್ಲ ಅಲ್ಲಿ ನಾನು ಖುಷಿನೆಲ್ಲ ನಮ್ಮ ಕನ್ನಡ ಶಾಲೆ ಮುಗಿದೈತಿ. ನಾನು ಭಾಳ ಸಲ ಬರೀ ಸ್ಕೂಲ್ ಭಾಳ ಚೇಂಜ್ ಮಾಡೀನಿ. ವರ್ಷಕ್ಕೊಂದೊಂದು 2 ವರ್ಷಕ್ಕೊಂದೊಂದು ಅವಾಗ ಚೇಂಜ್ ಮಾಡೋದು. ತೋಯವ ನಿನ್ನ ಫೇವ್ರೇಟ್ ನಮ್ಮ ಕೂಲ್ ಡ್ರಿಂಕ್ಸ್ ಅಂದ್ರೆ ಭಾಳ ಇಷ್ಟ. ಮತ್ತು ಬೇರೆ ಬೇರೆ ಊರಾಗದವು ನಾ ಕಲ್ತಿದ್ದು. ಒಂದು 6 ತಿಂಗಳ ಡವಳಿಗೆ ಒಳಗೆ ಕಲ್ತಿದ್ದೆ. ಅಲ್ಲೊಂದು ಹಾಸ್ಟೆಲ್ ಐತಿ ಅಂತೇಳಿ ಹಾಕಿದ್ರು ನನಗೆ. ಬರೋಬ್ಬರಿ ಕಲಿಸ್ತಾರೆ ಹೊಡೆದು ಅಂತೇಳಿ. ಅಲ್ಲಿ ಹೊಡಿತಾರಂತೇಳಿ ಅಂಜಿ ಬಿಟ್ಟು ವಾಪಸ್ ಕನ್ನಡ ಶಾಲೆಗೆ ಬಂದಿದ್ದೆ. ಆಮೇಲೆ ಇಲ್ಕಲೊಳಗೆ 1 ವರ್ಷ ಕಲ್ತೀನಿ. ಫಸ್ಟ್ PU ಇಲ್ಕಲ್ SBM ಕಾಲೇಜ್ ಒಳಗೆ ಆಗೈತೆ ನಂದು. ಅದಾದಮೇಲೆ ಸೆಕೆಂಡ್ PU ಇನ್ನೊಂದು ಸೆಕೆಂಡ್ PU ಇಲ್ಲಿ ಮರ್ತ್ಬಿಟ್ಟೆ. ಇಲ್ಲೊಂದು ಸಗರಿ ಕಾಲೇಜ್ ಅಂತ ಐತಿ, ಅಲ್ಲಿ ಸೆಕೆಂಡ್ PU. ಆಮೇಲೆ ಅಲ್ಲಿ ಗ್ರ್ಯಾಜುಯೇಷನ್. ಆಲ್ಮೋಸ್ಟ್ ನಾನು ಗೋರ್ಮೆಂಟ್ ಡಿಗ್ರಿ ಥರನೂ ಆಲ್ಮೋಸ್ಟ್ ಗೋರ್ಮೆಂಟ್ ನನ್ನ ಎಜುಕೇಷನ್ಗೆ ಅಂತೇಳಿ ಭಾಳ ಖರ್ಚು ಮಾಡಿಲ್ಲ. ಸುಮ್ಮನೆ ನಾರ್ಮಲಾಗಿ ನಮ್ಮ ಕಡೆ ಹೆಂಗೆ ಕಲಿಸ್ತಾರೆ ಹಂಗಷ್ಟೇ. ಲಕ್ಷ ಕೊಟ್ಟಿಗೆ ನಂದೇನು ಕಲ್ತಿಲ್ಲ. ಅದು ಸುಂತಂದೆಲ್ಲ ಫಸ್ಟಿಂದೆಲ್ಲ ಪ್ರೈವೇಟ್ ಹಾಕೇನು. ನಾನು ಫಸ್ಟಿಂದೆಲ್ಲ ಗೋರ್ಮೆಂಟ್. ಅದಕ್ಕೆ ನಾವು ಮೇಡ್ ಫಾರ್ ಈಚ್ ಅದರ್. ನಾನು ನಮ್ಮ ಮಮ್ಮಿ ತವ್ರ ಮನೆ ಚಿಕ್ಕಮಳಗಾವಿ ಅಂತ ಐತಿ. 1ನೇ ಕ್ಲಾಸು 2ನೇ ಕ್ಲಾಸು ಅಲ್ಲಿ ಕಲ್ತೀನಿ, ಚಿಕ್ಕಮಳಗಾವಿ ಒಳಗೆ. ಒಂದೇ ಶಾಲೆ ಒಳಗೆ ಕಲ್ತಿಲ್ಲ ನಾನು. ಆಮೇಲೆ 3ನೇ ಕ್ಲಾಸಿಂದ ಹಿಡಿದ್ರೆ 3, 4, 5 3 ವರ್ಷ ಮುದ್ದೇಬೇಳ ಬಂದಿದ್ವಿ. ಮುದ್ದೇಬೇಳ ಜ್ಞಾನ ಭಾರತಿ ಸ್ಕೂಲ್ ಅಂತ ಐತಿ, ಅಲ್ಲಿ ಕಲ್ತೀನಿ 3 ವರ್ಷ. ಆಮೇಲೆ 5th ಇದ್ದಾಗ ಇದು ಮುರಾರ್ಜಿ ಎಕ್ಸಾಮ್ ಬರೆದಿದ್ದೆ. ಮುರಾರ್ಜಿ ಆಗಿತ್ತು. 6ನೇ ಕ್ಲಾಸಿಂದ ಅಲ್ಲಿ ಹೋಗಿನಿ. 6, 7, 8, 9, 10 5 ವರ್ಷ ಮುರಾರ್ಜಿ ಸ್ಕೂಲ್ ಒಳಗೆ ಕರ್ತೀನಿ. ಬಾಗೇವಾಡಿಯಾಗ ಟಕ್ಕಳಕ್ಕಿ ಒಳಗೆ ಬರ್ತೈತೆ ಅದು ಮುರಾರ್ಜಿ ಸ್ಕೂಲು, ಅಲ್ಲಿ ಕಲ್ತೀನಿ. ಮತ್ತು 10th ಮುಗಿದಿಂದ ವಾಪಸ್ ಮುದ್ದೇಬಾಳ್ಕ ಅಭ್ಯುದಯ ಕಾಲೇಜ್ ಅಂತ ಐತಿ, ಅಲ್ಲಿ ಫಸ್ಟ್ PUC ಸೆಕೆಂಡ್ PUC ಸೈನ್ಸ್ ಮಾಡಿದ್ದೆ, ಅಲ್ಲಿ ಕಲ್ತೀನಿ. ಇಲ್ಲಿ ಮುಗಿಸಿ ಮುದ್ದೇಬಾಳ ಒಳಗೆ ಮತ್ತು ಸೆಕೆಂಡ್ PU ಮುಗ್ದಿಂದ ಮತ್ತು ಡಿಗ್ರಿಗೆ BSc ಹಚ್ಚಿದೆ MGUC ಕಾಲೇಜ್. MGUC ಕಾಲೇಜ್ ಅಂದ್ರೆ ಮುದ್ದೇಬಾಳದೊಳಗೆ ಎಲ್ಲರಿಗೂ ಗೊತ್ತೈತಿ, ಅಲ್ಲಿ ಕಲ್ತೀನಿ. ಎಷ್ಟು 1.5 ವರ್ಷ ಕಲಿತೆ ಅಷ್ಟೇ. ಆಮೇಲೆ ಬಿಟ್ಟೆ. ಇನ್ನು 1.5 ವರ್ಷ ಹೋಗಿದ್ರೆ ನಂದು BSc ಕಂಪ್ಲೀಟ್ ಆಗ್ತಿತ್ತು, ಡಿಗ್ರಿ ಮುಗಿತಿತ್ತು. ಆದ್ರೆ ಕಾರಣಾಂತರಗಳಿಂದ ಆವಾಗ ಮದುವೆನೂ ಆಯಿತು, ಬಿಟ್ಟೆ. ಆವಾಗ್ಲಿಂತ್ರ ಕಾಲೇಜಿಗೆ ಬಿಟ್ಬಿಟ್ಟೆ. ಇನ್ನು 1.5 ವರ್ಷ ಹೋಗಿದ್ರೆ ಮುಗಿದು ಹೋಗ್ತಿತ್ತು. ಹೋಗಿ ನೋಡು ಮುಂದೆ ಯಾವಾಗಾರ ಕಟ್ಟಿ ವಾಪಸ್ ಡಿಗ್ರಿ ಮುಗ್ಸಂಗಾದ್ರೆ ಮುಗ್ಸೋನು. ಆದರೆ ಈಗ ಸಿಚುವೇಶನ್ ಒಳಗೆ ಮುಗ್ಸೋಕ್ಕಾಗಲ್ಲ ಅಂತ ಅನ್ಕೊಂಡೀನಿ. ನೋಡೋಣ, ಟೈಮ್ ಒಂದೇ ಥರ ಇರೋಲ್ಲ. ಒಬ್ರೊಬ್ರು 30 ವರ್ಷ ಆಗಿಂದ 10th ಎಕ್ಸಾಮ್ ಬರ್ದಾರಂತ. ಹಾಗೆ ನೋಡೋಣ, ಬರೆಯಂಗಾದ್ರೆ ಬರಿತೀನಿ, ಇಲ್ಲ ಅಂದ್ರೆ ಇಲ್ಲ. ಇಷ್ಟು ನಂದು ಎಜುಕೇಷನ್. ಶಾರ್ಟ್ ಆ್ಯಂಡ್ ಸ್ವೀಟ್ ಒಳಗೆ ಶಾರ್ಟ್ ಒಳಗೆ ಮುಗಿಸ್ಬಿಟ್ಟೆ ಎಲ್ಲ. ಬಿಸಿಲ ನಮ್ಮ ಕಡೆ ಭಾಳ ಐತಿ, ಸಣ್ಣದಲ್ಲ. ಇನ್ನು ಬ್ಯಾಸಿಗಿನ ಹೆಂಗಿರ್ತೈತೆ, ಬ್ಯಾಸಿಗೆ ಆಗಂತೂ ಒದ್ದಾಡ್ಬಿಡ್ತೈತೆ. ನೀ ಯಾವ ಶಾಲೆ ಕಲ್ತೀವಿ ಶಾಲೆ? ನಾನು ಹಾಂ ದೇವಗಿರಿ ಸಾಲಿ. ಎಷ್ಟು ಲೇಬ್ಗಿರಿ ಊರಾಗ? ಊರ ಹೆಸರು ನೆಟ್ಟಿಗೆ ಹೇಳ ಬರಕ್ಕೆ ಬರೋಲ್ಲ ನಿನಗೆ. ಲೇಬಗಿರಿ ಅಲ್ಲದು, ನೇಬಗೇರಿ. ಮಲ್ಲ ನೇಬಗೇರಿ. ಇಲ್ಲಿ ಬಿಡಿ, ಯಾವ್ದು ಹಾಕಿಲ್ಲ. ಎಷ್ಟನೇ ತನಕ ಕಲ್ತಿ? 1ನೇ ಕಲ್ತೀನಿ. ಹಾಂ 1ನೇ ಕಲ್ತಿದ್ನಿ. 1ನೇ ಏನು ಹೇಳ್ಕೊಟ್ರು 1ನೇ ಹೋದಾಗ? ಏನಿಲ್ಲ, 1-2 ಅಕ್ಷರ ಹೇಳ್ಕೊಟ್ರು ಅವರು. ಹಾಂ, ಮತ್ತೇನಿಲ್ಲ. ಬರಕ್ಕೆ ಬರ್ತೈತಿ ನಿನಗೆ? ಇಲ್ಲಪ್ಪ. ನಮ್ಮ ಶಾಲೆಗೆ ಕಲೀಲಾರ್ದ ನಮ್ಮನ್ನು ಸಾಕ. ಶಾಲೆಗೆ ಕಲೀಲಾರ್ದ ಮುಂಚೆ ತರಕಾರಿ ಮಾರಕ್ಕೆ ಹೋಗಿದ್ಲಲ್ಲ, ಎಷ್ಟೋ ಜನ ಇದು ಮಾಡ್ತಿದ್ರು, ಏನು ಲೆಕ್ಕ ಬರಲ್ಲ ಅಂತೇಳಿ. ಬರಂಗಿಲ್ಲ ಅಂತಂದ್ರು ಪಾಪ ಹೇಳ್ಕೊಡ್ತಿದ್ರು ಜನ. ಲೆಕ್ಕ ಬರಲಿಲ್ಲ ಅಂದ್ರೆ ಈಗ 10 ರೂಪಾಯಿ ಕೊಟ್ರು ಹೊಳ್ಳಿ 8 ರೂಪಾಯಿ ಮುರ್ಕೊಂಡು 2 ರೂಪಾಯಿ ಕೊಡಬೇಕು ಅಂತಂದ್ರೂ ಗೊತ್ತಾಗಲಿಲ್ಲ ಅಂದ್ರೂ ಎಷ್ಟೋ ಜನ ಹೆಲ್ಪ್ ಮಾಡ್ಯಾರ ನಮ್ಮ.
ಹಂಗಲ್ವೇ ಹಿಂಗೆ ಅಂತೇಳಿ ಸುಮ್ ಕೊಟ್ಟಾಡ್ ತೊಗೊಂಬಂದ್ಬಿಡೋದು ಹೌದಿಲ್ವೇ? ಇಲ್ಲ ಚಲೋ ಮಂದಿ. ಅದೇ ಚಲೋ ಮಂದಿನೇ. ನಾನು ಯಾರು ₹1 ತಿಂತಿದ್ದಿಲ್ಲ, ತಗೋತಿದ್ದಿಲ್ಲ. ಯಾರು ಹೇಳ್ಕೊಡ್ತಿದ್ರಿ, ನಾ ಲೆಕ್ಕ ಮಾಡಿ ಹೇಳಿ ಪಾಕಿಟ್ ಹಾಕಿ ಇಡ್ತಿದ್ರು ಮಕ್ಕಳು. ನಮ್ಮವ್ವ ಮುಂಚೆಯಿಂದನೂ ಭಾಳ ಫ್ಯಾನ್ಸ್ ಫಾಲೋವಿಂಗ್. ಅವಾಗ ಕಾಯಿಪಲ್ಲೆ ಮರ ಮಾಡಿಲ್ಲಲ್ಲ ಹಿಂಗೆ ರೊಕ್ಕ ರೂಪಾಯಿದಾಗ ಎದ್ರಾಗ ಯಾರಿಗೂ ಮೋಸ ಮಾಡಿಲ್ಲ ನಾನು. ಹಿಂಗಾಗಿ ಯಾರು ₹1 ತಿಂತಿದ್ದಿಲ್ಲ ನಾನು. ಎಷ್ಟೈತಿ ಇನ್ನ ಲೆಕ್ಕ ಹಾಕಿ ಬರೋಬ್ಬರಿ ಕೊಟ್ಟು ಬಿಡ್ತಿದ್ರಲ್ಲ. ಕೊಡ್ತಿದ್ರು. ಈಗಾದ್ರೂ ಹೋದ್ರ ಕಡೆ ಎಲ್ಲ ನೋಡ್ತಿರ್ತಾರೆ, ನಮ್ಮ ಹೋಗ ಮಾತಾಡ್ತಿರ್ತಾರೆ. ಮುಂಚೆ ನಮ್ಮ ಸಾಕಾಗ್ಬಿಡ್ತು. ತರಕಾರಿ ಮಾರಕ್ ಹೋಗಿದ್ಲಲ್ಲ, ಅವಾಗ್ಲಿಂದನೂ ನಮ್ಮ ಅವ್ವನ ಮಾತಿಗೆ ಫ್ಯಾನ್ಸ್ ಫಾಲೋವಿಂಗ್ ಬಾರಿ. ನಮ್ಮ ಮತ್ತು ಅರ್ಧಂಬರ್ಧ ಮಾತಾಡೋದು, ತದ್ರ ಬದ್ರ ಮಾತಾಡ್ತಾಳ. ಅವೇ ಒಂಥರ ಇಷ್ಟ ಹಾಕಿದ್ದು ಮಂದಿಗೆ, ನಗ್ತಿದ್ರು. ಈಗಾದ್ರೂ ನಗ್ತಾರೆ. ಥ್ಯಾಂಕ್ ಯು. ಅಂಗಡಿಗೆ ಹೋಗ್ಯಾರ ಅಮ್ಮವರು, ಚಕ್ಲಿ ತಂದಾರ. ಮಗ ಚಕ್ಲಿ ತಂದಾರ ತಿನ್ನಕ. ಇನ್ನ ಸಣ್ಣ ಹುಡುಗ ಏನು ಬೇಡ, ಚಕ್ಲಿ ತಂದು ಕೊಡ್ತೇನ ಸಣ್ಣ ಹುಡುಗ ನಾನು. ತಿನ್ ಬಾ. ನೀವು ಕಮೆಂಟನ್ನು ಹಾಕ್ತಿದ್ರು, ಯಾಕೆಂದು ಬೇಸಿತನ ಕಲಿಸಿ ಡ್ರಾಪ್ಔಟ್ ಮಾಡುವಂಥ ಅವಶ್ಯಕತೆ ಏನಿತ್ತು, ಡಿಸ್ಕಂಟಿನ್ಯೂ ಮಾಡಿಸ್ಬೇಕಾಗಿತ್ತು, ಕಲಿಸ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡ್ತಿದ್ರು. ನಾವು ಭಾಳ ಪ್ರಯತ್ನ ಪಟ್ಟಿದ್ದೆ. ಹಾಸ್ಟೆಲ್ ಒಳಗಿದ್ರೆ ಚೆಂದಾಗಿ ಸ್ಟಡಿ ಮಾಡ್ತಾಳೆ ಅಂತೇಳಿ ಫಸ್ಟ್ ಹಾಸ್ಟೆಲ್ ಒಳಗೆ ಹಾಕಿದ್ದಕ್ಕೆ ಅಲ್ಲಿ ಹಿಂಗೆ ಮಾಡಿ ಕಳಿಸಿ ಸರ್ ನೇಮ್ ಚೇಂಜ್ ಇದ್ದಿದ್ದಕ್ಕೆ ಅಲ್ಲಿ ಬೇಡ ಅಂದರು. ಆಮೇಲೆ ಒಂದು ಇದಕ್ಕೆ ಹೋದ್ವಿ, ಗೌರ್ಮೆಂಟ್ ಮುಂಚೆ ಅಲ್ಲಿನೂ ಇದ್ಲಿಕ್ಕೆ ಗೌರ್ಮೆಂಟ್ ಹಾಸ್ಟೆಲ್ಗೆ ಹೋದ್ವಿ. ಗೌರ್ಮೆಂಟ್ ಹಾಸ್ಟೆಲ್ಗೆ ಹೋದಾಗ ಅಲ್ಲಿನೂ 6 ಮಂತ್ ಗ್ಯಾಪ್ ಆಗೈತಿ, ಈಗ ಯಾಕೆ ಬರ್ತೀವಿ ಬೇಡ ಅಂತ ಅಲ್ಲಿನೂ ಬಿಡಿಸ್ಬಿಟ್ರು. ಅಲ್ಲಿನೂ ಬಿಟ್ವಿ. ಆಮೇಲೆ ಅಡ್ಮಿಷನ್ ಮಾಡೋಕೆ ಹೋದ್ವಿ. 6 ಮಂತ್ ಗ್ಯಾಪ್ ಆಗೈತಿ, ಹೊಳ್ಳಿ ಫಸ್ಟ್ ಸೆಮ್ಮಿಂದ ಕಲ್ಕೋತ ಬರ್ಬೇಕು ನೀವು, ಫಸ್ಟಿಂದ ಅಡ್ಮಿಷನ್ ಮಾಡ್ಬೇಕಂದ್ರು. ಎಲ್ಲ ಹೆಂಗಾಗ್ಬಿಟ್ಟು ಎಲ್ಲ ಉಲ್ಟಾಪಟ್ಟ ಇನ್ನೆಲ್ಲ ಇದ್ರ ಹಚ್ಚಿಬಿಟ್ಟು. ಅದಕ್ಕಂತನ ಡ್ರಾಪ್ಔಟ್ ಆಗಿದ್ದು ಹೊರತಾಗಿ ಬೇಕಂತೇನು ಬಿಡಲಿಲ್ಲ. ನಮಗೂ ನಾನು ಭಾಳ ಟ್ರೈ ಮಾಡಿದ್ದೆ. ಪೆಟ್ರೋಲ್ ಪಂಪ್ ಒಳಗೆ ಕೆಲಸ ಮಾಡಿ ಕಲಿಸಿ ಒಬ್ಬೊಬ್ರು ಅಂತಿದ್ರು, ಇವ ಸೂರ್ಯವಂಶ ವಿಷ್ಣುವರ್ಧನ ಹಂಗೆ ಕಾಣ್ತಾನಪ್ಪ, ಇವ ಹೆಂಡ್ತಿನ ಡಿಶಿ ಮಾಡ್ತಾನ ಅಂತಂದು ನಗ್ತಿದ್ರು. ಇಲ್ಲ, ಅದು ಒಂಥರ ಇದು ನಮ್ಮದೊಂದು ಆಸೆ ಇತ್ತಲ್ಲ ಆ ಥರ ಕಲಿಯೋದಂತೇಳಿ. ಒಟ್ಟು ಲಾಸ್ಟಿಗೆಲ್ಲ ಸಿಸ್ಟಮ್ ಏನಂತೀವಿ ನಾವು, ನಮ್ಮ ಸಿಸ್ಟಮ್ ಸೊಸೈಟಿ ಅದಕ್ಕೆ ಅವಕಾಶ ಮಾಡ್ಕೊಳ್ಳಿಲ್ಲ, ಸಪೋರ್ಟ್ ಮಾಡಿಲ್ಲ. ಸೊ ಲಾಸ್ಟಿಗೆ ಉಳಿದಿದ್ದ ಆಪ್ಷನ್ನೇ ಬೆಂಗ್ಳೂರಿಗೆ ಹೋಗ್ಬೇಕು. ಗಂಟು ಮುಟ್ಟೆ ಕಟ್ಕೊಂಡು ಬೆಂಗ್ಳೂರಿಗೆ ಹೋಗಿ ತೆಪ್ಪಗೆ ದುಡ್ಕೊಂಡು ಆರಾಮಾಗಿದ್ದು ಬಿಡುಮು ಅಂತೇಳಿ ಅಂದ್ಕೊಂಡು ಬೆಂಗ್ಳೂರಿಗೆ ಬಂದಿದ್ದು. ಬೇಕಂತೇನು ಎಜುಕೇಷನ್ ಡ್ರಾಪ್ಔಟ್ ಮಾಡಿದ್ದಲ್ಲ. ಈ ಕಡೆ ಒಂದು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಹೋಗಿ ಅಲ್ಲಿ ಮುಂದೆ ಎಷ್ಟು ತೆಗ್ದೀವಿ ಹೊಲಸು ತೋರಿಸ, ಅಲ್ಲಿ ಎಷ್ಟೊಂದು ಬಿದ್ದಾಯ್ತಲ್ಲ ಇಷ್ಟೆಲ್ಲ ಹೊಲಸು. ಅಂಗಡಿಯಾಗ ಹಿಟ್ಟು ತಂದ್ವಿ ಅಂದ್ರೆ ಇಷ್ಟೇನು ಕ್ಲೀನ್ ಮಾಡಲ್ಲ ಅವರು, ಹಂಗೆ ಯಾಕೆ ಬಿಸಿ ಬಿದ್ದು ಅದಿಟ್ಟು ಹಿಟ್ಟಾಗತ್ತಂತಾರ, ಲಾಸ್ ಆಗತ್ತಂತ ತೆಗೆದ್ರೆ ಮತ್ತೆ ಅವ್ರಿಗೆ. ಪ್ರತಿ ಸಲ ಇಲ್ಲಿಂದನೇ ಬೀಸ್ಕೊಂಡು ಬೆಂಗಳೂರು ತೊಗೊಂಡು ಹೋಗೋದು. ಇದು ಜೋಳ ಅಲ್ಲೊಂದು ಸಲ ಬಿಸಿದ್ವಲ್ಲ, ಹೆಂಗಾಗಿದ್ದು ಗೊತ್ತೇನು ಬೇ? ದನಕ್ಕೆ ಹಾಕಿದೆ ನಾನು ಅಲ್ಲಿ. ಆಯ್ತು, ಇಷ್ಟು ಹಾಸನ ಮಾಡ್ಬೇಕಂದ್ರೆ ಎಷ್ಟು ಹೊತ್ತಾಗ್ತವೆ? 1 ತಾಸು ಆತೇನೆ? 1 ತಾಸಿಲ್ಲ, 1 ತಾಸು. ಈಗ ಮತ್ತೆ ಇವೇನು ಕಾಣ್ತಾವಲ್ಲ ಇವನ್ನೆಲ್ಲ ಮತ್ತೊಂದು ಸಲ ಕಲ್ ತೊಗೊಂಡು ಚಿಕ್ಕಿ ಅದು ಒಳಗಿನ ಕಾಳು ತೆಗೀವಿ. ಒಂದು ಮ್ಯೂಸಿಕ್ ಅದು ಟ್ರಾಂಗ್ ಮ್ಯೂಸಿಕ್ ಇದೊಂದು ಟ್ಯೂನ್ ಕಂಡು ಹಿಡಿತಾರೆ ನೋಡಿದ್ರ ಮೇಲೆ. ರಾತ್ರಿ ನಾನು ಇದು ಒರೆಸಿಲ್ಲ ಹಾಕೀನಿ, ಏನಾದ್ರು ಹಗ್ಗದ ಮಂಚ ಕ್ಲಾಸ್ರ ಮೇಲೆ ರಾತ್ರಿ ಮಕ್ಕೋಬೋದು. ಬಟ್ ನಶಿನ ಭಾರಿ ತಂಡಿ ಬಿಡ್ತೈತಿ. ಅವಾಗ ನೋಡ್ಬೇಕು ಇಲ್ಲಿ ನಮ್ಮ ಏನು ಮಾಡತ್ತ ತೋರಿಸ್ತೀನಿ, ಟಾರ್ಚ್ ಬೇಕು ಗೊತ್ತಾಗುತ್ತೆ. ಅಲ್ಲಿ ನಂಗೆ ಬಾಕ್ಸ್ ಮಾಡತ್ತ ಅಂತ ಏನು ಮಾಡತ್ತೀವಿ ನಮ್ದಲ್ಲಿ ಭಾಗ ಫೋನ್ ನೋಡಾಕತ್ತಿ. ಎಸ್, ಲಾಸ್ಟ್ ಟೈಮ್ ಬಿಟ್ಟಿದ್ದು ಭಾಗೀಗ ಭಾಳ ಮಂದಿ ಡೌಟ್ ಇತ್ತು, ಅಣ್ಣ ನಾವು ಅದೇ ಥರ
ಇಂಟರ್ಕಾಸ್ಟ್ ಮ್ಯಾರೇಜ್ ಆಗೈತಿ ನಮ್ಮದು, ಹೆಂಗೆ ಅಪ್ಲಿಕೇಶನ್ ಏನು ಹಾಕಬೇಕು ಹೆಂಗೆ ಅಂತ ಭಾಳ ಕೇಳಾಗುತ್ತೈತ್ರಿ. ಬಟ್ ಎಲ್ಲರಿಗೂ ಒಬ್ಬೊಬ್ರಿಗೆ ಮೆಸೇಜ್ ಮಾಡ್ಕೊತ ಹೋದ್ರೆ ಭಾಳ ಅದಾವು, ಭಾಳ ಮಂದಿ ಅದನ್ನೇ ಕೇಳಿರಿ. ಸೊ ಏನಿಲ್ಲ, ಒಂದು ರಿಜಿಸ್ಟರ್ ಮ್ಯಾರೇಜ್ ಏನಾಗಿರ್ತೀವಲ್ಲ, ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಒಂದು, ಆ ಸರ್ಟಿಫಿಕೇಟ್ ತೆಗಿಸಿ 1 ವರ್ಷ ಆಗಿರ್ಬೇಕು, ಮತ್ತು ಅದಕ್ಕಿಂತ ಜಾಸ್ತಿ ಆಗಿರ್ಬಾರ್ದು. 6 ತಿಂಗಳು 1 ವರ್ಷದ ಒಳಗೆ ಅದನ್ನು ಅಪ್ಲಿಕೇಶನ್ ಹಾಕಬೇಕು. ಫಸ್ಟ್ ಅದನ್ನು ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನಿಮ್ಮ ಹತ್ತಿರದ ತಾಲೂಕೊಳಗಿರೋ ಸಮಾಜ ಕಲ್ಯಾಣ ಆಫೀಸ್ಗೆ ಹೋಗಿ ಕೇಳಿದರೆ ಈ ಥರ ಮ್ಯಾರೇಜ್ ಆಗೈತಿ ಹೇಗೆ ಅಂತೇಳಿ ಅವ್ರು ಮಾಹಿತಿ ಕೊಡ್ತಾರೆ. ಸೊ ಅವರು ಏನು ಹೇಳ್ತಾರೆ ಅಷ್ಟು ಫಾಲೋ ಮಾಡ್ಕೋತವ್ರಿ, ಈಸಿ ಐತಿ. ಸೊ ಫಸ್ಟ್ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಕೊರಿ, ಆಮೇಲೆ ಸಮಾಜ ಕಲ್ಯಾಣ ಆಫೀಸ್ಗೆ ಹೋಗಿ ಅವರೇ ಹೇಳ್ತಾರೆ, ಗೊತ್ತಾಗುತ್ತೆ. ಇದೇ ನಮ್ಮ ಹಾಸಿಗೆ. ಒಂದು ಕೌದಿ, ಒಂದು ಸಣ್ಣ ಬೆಡ್ಶೀಟ್, ಅದ್ರ ಮೇಲೆ ಒಂದು ಲುಂಗಿ ಹಾಕ್ಕೊಂಡಿನಿ. ಇಷ್ಟಾದ್ರೂ ಸಾಲಾಗಿಲ್ಲ, ಮೈ ಬ್ಯಾನ್ ಆಗಿತ್ತಂದು. ಒಂದು ಸೈಡ್ ಮಕ್ಕೊಂಡೆ ಅಂದ್ರೆ ದಿಂಬು ಎಷ್ಟೈತೆ ಅಂದ್ರೆ ಕರೆಕ್ಟ್ ತಲೆ ಹಿಂಗೆ ತಿರುಗಿಸ್ಬಿಟ್ನೆ ಅಂದ್ರೆ ತಲೆ ತಳಗೆ ಹೋಗ್ಬಿಡ್ತೈತೆ ದಿಂಬು ದಾಟಿ. ಅಷ್ಟೇ ಸಣ್ಣದಷ್ಟು ಮಾಡ್ಕೊಂಡಿನಿ. ನಿದ್ದಿದು ದೊಡ್ಡ ಪ್ರಾಬ್ಲಮ್ ಹೊಂಟಿತ್ತು ನಂದು, ಹೆಂಗೆ ಮಕ್ಕೊಳ್ಳಿ ಅಂತೇಳಿ. ಅದು ಮುಂಚೆದ ಮಕ್ಕೊಂಡಿನಿ. ಈಗ ಒಂದು ಸ್ವಲ್ಪ ಹೋಗಿ ಒಂದು 2-3 ವರ್ಷ ಅಲ್ಲಿ ರೂಢ ಹಾಕ್ಬಿಟ್ಟಿವಲ್ಲ, ಅದೇ ರೂಢಿ ತಪ್ಪಿಸೋಕ್ಕಾಗಲ್ಲ. ಆಮೇಲೆ ಒಂದೇ ಕಡೆ ಮಕ್ಕೋಬೇಕು, ಅದು ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ. ರೂಢ ಆಗುತ್ತೆ ಬರ್ಬರ್ತಾ. ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.